ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾನು ಒಂದು ಹೊಟ್ಟೆ ಮೇಲೆ ಬರುವಂಥ ಕಪ್ಪು ಗೆರೆ ಬಗ್ಗೆ ಮಾತಾಡೋಣ. ಸೊ ಲಾಸ್ಟ್ ವಿಡಿಯೋ ಎಲ್ಲರೂ ನೋಡಿದ್ದೀರಾ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಕೌಂಟ್ ಇದೆ, ಪ್ರೀತು ಗೌಡ ಕನ್ನಡ ವ್ಲಾಗ್ಸ್ ಅಂತಲೇ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಏನಂತಾರೆ ಅಂದರೆ ಇದನ್ನು ಲೀನಿಯಾ ನಿಗ್ರಾ ಅಂತ ಹೇಳ್ತಾರೆ. ಒಂದು ಮೆಡಿಕಲ್ ಟರ್ಮಲ್ಲಿ ಹೇಳಬೇಕು ಅಂತ ಅಂದರೆ, ನಾವು ಒಂದು ಹಾಡು ಭಾಷೆಯಲ್ಲಿ ಹೇಳೋದು ಒಂದು ಕಪ್ಪುಗೆರೆ ಬಂದಿದೆ ಹೊಟ್ಟೆ ಮೇಲೆ. ಇದು ಯಾವಾಗ ಬರುತ್ತೆ, ಏನಕ್ಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟು. ಸೊ ಇದು ಬಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ ಫಸ್ಟು, ನನಗೆ ಯಾವಾಗ ಗೊತ್ತಾಗಿದ್ದು ಅಂತ. ಸೊ 5th ಮಂತ್ ಸ್ಟಾರ್ಟ್ ಆದಾಗ ನಿಮಗೆ ಈ ಒಂದು ಲೈನ್ ಲೈಟಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ನನಗೆ ಗೊತ್ತೇ ಇರಲಿಲ್ಲ, ಏನಿದು ಈ ಥರ ಲೈನ್ ಬಂದುಬಿಟ್ಟಿದೆಯಲ್ಲ. ನಾನು ಪವನ್ ಹತ್ರ ಎಲ್ಲ ಹೇಳ್ತಾ ಇದ್ದೆ, ನೋಡಿ ಇಲ್ಲಿ ಲೈನ್ ಬಂದುಬಿಟ್ಟಿದೆ, ಏನೋ ಆಗಿಬಿಟ್ಟಿದೆ ಅಂತ. ನೆಕ್ಸ್ಟು ನಾನು ಡಾಕ್ಟರ್ನ ಫಸ್ಟು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ. ಆವಾಗ ಗೊತ್ತಾಯಿತು ಈ ಒಂದು ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ಈ ಒಂದು ಲೈನ್ ಬರುತ್ತೆ ಅಂತ. ಆಮೇಲೆ ನಾನು ನೆಕ್ಸ್ಟ್ ವಿಸಿಟಲ್ಲಿ ನಮ್ಮ ಡಾಕ್ಟರ್ನ ಕೂಡ ಒಂದ್ಸತಿ ಕೇಳಿದೆ, ಅವರು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಸೊ ಈ ಒಂದು ಲೈನ್ ಏನಕ್ಕೆ ಬರುತ್ತೆ ಅಂತ ಅಂದರೆ, ನಮ್ಮ ಒಂದು ಬಾಡೀಲಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಈ ಒಂದು ಟೈಮಲ್ಲಿ ತುಂಬಾ ಚೇಂಜಸ್ ಆಗ್ತಿರುತ್ತೆ, ಬಾಡಿ ತುಂಬ ಚೇಂಜಸ್ ಆಗ್ತಿರುತ್ತೆ. ಆ್ಯಂಡ್ ಹಾರ್ಮೋನ್ಸ್ ವೇರಿಯಿಂದ ಈ ಒಂದು ಲೈನು ನಮ್ಮ ಹೊಟ್ಟೆ ಮೇಲೆ ಲೈಟಾಗಿ ಫಸ್ಟು ಸ್ಟಾರ್ಟಾಗಿ ಫುಲ್ ಡಾರ್ಕ್ ಆಗುತ್ತೆ. ಇನ್ನೊಂದೇನೆಂದರೆ 5th ಮಂತ್ ಆದಮೇಲೆ ಹೊಟ್ಟೆ ಸ್ವಲ್ಪ ದೊಡ್ಡದಾಗ್ತಾ ಬೇಬಿ ಗ್ರೋತ್ ಜಾಸ್ತಿ ಆಗ್ತಾ ಎಕ್ಸ್ಪ್ಯಾಂಡ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರನೂ ಆ ಲೈನ್ ಬರುತ್ತೆ ಅಂತ ಹೇಳ್ತಾರೆ. ಸೊ 2 ಹಾರ್ಮೋನ್, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಅಂತ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗೋದ್ರಿಂದ, ಮೆಲನಿನ್ ಒಂದು ಪ್ರೊಡ್ಯೂಸ್ ಜಾಸ್ತಿ ಆಗೋದ್ರಿಂದ ನಮ್ಮ ಒಂದು ಹೊಟ್ಟೆ ಮೇಲೆ ಬ್ಲ್ಯಾಕ್ ಕಲರ್ ಲೈನ್ ಬರುತ್ತೆ. ಸೊ ಒಬ್ರೊಬ್ರು ಈ ಲೈನಿಂದನೂ ನಿಮ್ಗೆ ಹೆಣ್ಮಗು ಆಗುತ್ತಾ ಗಂಡು ಮಗು ಆಗುತ್ತಾ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಇವಾಗ ಒಕ್ಲು ಭಾಗದಿಂದ ಬೆಲ್ಲಿ ಬಟನಿಂದ ಕೆಳಗೆ ಇರೋ ಒಂದು ಲೈನ್ ಬಂದರೆ ಡಾರ್ಕಾಗಿ ಗಂಡು ಪಾಪು ಆಗುತ್ತೆ ಅಂತ, ಅದರ ಒಕ್ಲಿಂದ ಮೇಲ್ಗಡೆ ಲೈನ್ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರು. ನಾವು ಯಾವುದೇ ಒಂಥರನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗಾಗೋಯ್ತು, ಅವ್ರಿಗೆ ಹಿಂಗಿತ್ತು ಅದಕ್ಕೆ ಈ ಮಗುನೇ ಆಯಿತು, ನಮಗೂ ಹಿಂಗಿದೆ, ಈ ಥರ ಆಗುತ್ತೆ. ಖಂಡಿತವಾಗ್ಲೂ ಅದು ಆಗಲ್ಲ. ಎಲ್ಲೋ ಸುಮ್ಮನೆ ಅದನ್ನು ನಾವು ನಂಬ್ಕೊಬೇಕಷ್ಟೆ. ಒಬ್ರೊಬ್ರು ಬಾಡಿ ಒಂದೊಂದು ಥರ ಚೇಂಜಸ್ ಇರುತ್ತೆ. ಯಾರನ್ನೂ ನೀವು ಫಸ್ಟ್ ಆಫ್ ಆಲ್ ನಿಮಗೆ ಆ ಥರ ಇತ್ತಾ, ನಿಮಗೆ ಈ ಥರ ಇತ್ತಾ, ನನಗೆ ಈ ಥರ ಇದೆ ಹಂಗಾರೆ ನನಗೆ ಹೆಂಗಾಗುತ್ತೆ, ಆ ಥರ ಎಲ್ಲ ನೀವು ಯಾರನ್ನೂ ಕೇಳೋಕ್ಕೆ ಹೋಗಬೇಡಿ. ಯಾರೇ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಯಾರೇ ಆಗಿರಲಿ, ಏನೂ ಕೇಳೋಕ್ಕೆ ಹೋಗಬೇಡಿ. ಏನೇ ಒಂದು ನಿಮಗೆ ಡೌಟ್ಸ್ ಇದ್ರೂ ನೀವು ಕನ್ಸಲ್ಟೇಷನ್ಗೆ ನೆಕ್ಸ್ಟ್ ಹೋದಾಗ ನಿಮ್ಮ ಡಾಕ್ಟರ್ ಹತ್ರ ಕೇಳಿ. ಇನ್ನೊಂದು ಟಿಪ್ ನಾನು ಏನು ಹೇಳ್ತೀನಿ ಅಂದರೆ, ನಾನು ಫಾಲೋ ಮಾಡೋದೇನು ಅಂದರೆ, ನೀವು ಇವಾಗ ನೆಕ್ಸ್ಟ್ ಒಂದು ಕನ್ಸಲ್ಟೇಷನ್ಗೆ ಹೋಗ್ತಿದ್ದೀರಾ ಅಂತ ಅಂದಾಗ ಅದಕ್ಕಿಂತ ಮುಂಚೆ ನಿಮ್ಗೆ ಏನೇನೆಲ್ಲ ಡೌಟ್ಸ್ ಇದೆ ಡಾಕ್ಟರ್ನ ಕೇಳಬೇಕು ಅಂತ ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಅಲ್ಲಿ ಹೋದಾಗ ಏನಾದರೂ ಒಂದು ಮರ್ತಿರ್ತೀವಿ ಕೇಳೋದನ್ನು, ಆಮೇಲೆ ಮತ್ತೆ ಮನೆಗೆ ಬರ್ತಾ ಅಯ್ಯೋ ಇದನ್ನು ಕೇಳಬೇಕಿತ್ತಲ್ಲ ಅಂತ ಅನ್ಕೊತೀವಿ. ಅದಕ್ಕೋಸ್ಕರ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಫಸ್ಟೇ ಬರ್ಕೊಂಡು ನೀವು ಹೋದಾಗ ವಿಸಿಟ್ ಮಾಡಿದಾಗ ಕೇಳೋಕ್ಕೆ ಈಸಿ ಆಗುತ್ತೆ. ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದಿದ್ದು. ಸೊ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿದರೆ ಏನೂ ಮರ್ತೋಗಲ್ಲ, ಕೇಳೋದನ್ನು ಎಲ್ಲನೂ ನೀಟಾಗಿ ಡಾಕ್ಟರ್ ಹತ್ರ ಕೇಳ್ಕೊಂಡು ಬರ್ಬೋದು. ಸೊ ಯಾವುದೇ ಒಂಥರ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಏನೇ ಒಂದು ಇದ್ರೂ ದಯವಿಟ್ಟು ನೀವು ಅವರು ಹಂಗೆ ಮಾಡಿದ್ರು ನಾನು ಹಿಂಗೆ ಮಾಡಿಬಿಡ್ಬೋದು, ಅವರು ಟ್ರಾವೆಲ್ ಮಾಡಿದ್ದಾರೆ ನಾನು ಮಾಡ್ಬೋದು, ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟ್ರನ್ನ ಕೇಳಿ. ಒಬ್ರೊಬ್ರು ಬಾಡಿ ಒಂದೊಂದು ಥರ ಡಿಪೆಂಡ್ ಇರುತ್ತೆ, ಒಬ್ರೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ, ಒಬ್ರೊಬ್ರಿಗೆ ಒಂದೊಂದು ಥರ ಚೇಂಜಸ್ ಆಗ್ತಿರುತ್ತೆ. ಸೊ ಡಾಕ್ಟ್ರನ್ನ ಕೇಳಿಕೊಂಡು ನಾವೇನೇ ಒಂದು ಮಾಡಿದ್ರೂ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಗೊತ್ತಾಯ್ತಲ್ಲ ಏನಕ್ಕೆ ಈ ಒಂದು ಡಾರ್ಕ್ ಲೈನ್ ಬರುತ್ತೆ ಅಂತ. ಆಮೇಲೆ ಇದು ಹೋಗಲ್ವಾ, ಹಂಗೆ ಇದ್ಬಿಡುತ್ತಾ ಅನ್ನೋದಾದರೆ ಆ ಥರ ಎಲ್ಲ ಏನೂ ಇಲ್ಲ. ಮಗು ಆದಮೇಲೆ ನಾವು ಫೀಡ್ ಮಾಡ್ತಾ ಆ ಒಂದು ಲೈನ್ ತಾನಾಗಿಯೇ ಹೊಟ್ಟೋಗ್ಬಿಡುತ್ತೆ ಲೈಟ್ ಆಗ್ತಾ. ಆಮೇಲೆ ಎಲ್ಲಿಂದ ಬಂದಿತ್ತು ಆ ಲೈನ್ ಅನ್ನೋದು ಗೊತ್ತಾಗಲ್ಲ. ಜಸ್ಟ್ ಇವಾಗ ಮಗು ಆಗೋವರೆಗೂ 5th ಮಂತಿಂದ ಆಲ್ಮೋಸ್ಟ್ ಎಲ್ಲರಿಗೂ ಇದು ಇದ್ದೇ ಇರುತ್ತೆ. 90% ಆಫ್ ವುಮೆನ್ಗೆ ಈ ಒಂದು ಲೈನ್ ಬಂದೇ ಬರುತ್ತೆ. ಸ್ಟ್ರೆಚ್ ಮಾರ್ಕ್ಸ್ ಯಾವ ಥರ ಬರುತ್ತೋ ಈ ಒಂದು ಲೈನು ಕನ್ಫರ್ಮಾಗಿ ಬಂದೇ ಬರುತ್ತೆ. ಇದರಿಂದ ಏನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಬಿಕಾಸ್ ನಾವು ಈ ಒಂದು ಟೈಮಲ್ಲಿ ಯಾವುದೇ ಥರ ಹೊಟ್ಟೆ ಕಾಣಿಸೋ ಥರ ಡ್ರೆಸ್ಗಳಂತೂ ನಾವೆಲ್ಲ ಏನೂ ಹಾಕೋತಿರಲ್ಲ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ.
ಅದು ತಾನಾಗಿ ಆಮೇಲೆ ಅದಾಗದೇ ಸರಿ ಹೋಗುತ್ತೆ. ಸೊ ಬಾಡೀಲಿ ಸುಮಾರು ಈ ಥರ ಚೇಂಜಸ್ ಆಗ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಏನೂ ಹೆದ್ರುಕೊಳ್ಳೋ ಅಂಥದ್ದು ಏನೂ ಇರಲ್ಲ, ಜಸ್ಟ್ ಒಂದು ಹಾರ್ಮೋನ್ ಚೇಂಜಸ್ಗೆ ಈ ಥರ ಒಂದು ಲೈನ್ ಬರ್ತಿರುತ್ತೆ ಅಷ್ಟೆ. ಸೊ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರಿಗಾದರೂ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಬೇಕು ಬರ್ತಾ ಇದೆ, ಅದಕ್ಕೆ ಯಾವುದು ಒಂದು ಬೆಸ್ಟ್ ಕ್ರೀಮ್ ಅಂತೆಲ್ಲ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ವೀಡಿಯೋಸ್ ಎಲ್ಲ ಯೂಸ್ಫುಲ್ ಆಗ್ತಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಮೇಲಿದೆ ಲೈನು ಹೆಣ್ಮಗು, ಕೆಳಗಿದೆ ಲೈನು ಗಂಡು ಮಗು ಆ ಥರ ಎಲ್ಲ ಏನೂ ಅಂದ್ಕೊಳಕ್ಕೆ ಹೋಗ್ಬಿಡಿ. ಅದೆಲ್ಲ ನಾವು ನಂಬ್ಕೊಬೇಕಷ್ಟೆ. ಬಟ್ ಯಾವುದಾಗಬೇಕು ಅಂತ ಇರುತ್ತೆ ಅದೇ ಆಗುತ್ತೆ. ಯಾವುದಾದ್ರೇನು ಹೆಲ್ತಿಯಾಗಿ ಏನೂ ತೊಂದರೆ ಆಗ್ದಲೇ ಆದರೆ ಒಳ್ಳೆಯದಲ್ವಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.